ಕುಂಭರಾಶಿ ಮಹಾಶಿವರಾತ್ರಿಯಿಂದ ಯುಗಾದಿಯವರೆಗಿನ 33 ದಿನಗಳ ಭವಿಷ್ಯ. ಯಾವಾಗಲೂ ಮಾನವೀಯತೆ, ಹೊಸ ಆಲೋಚನೆ ಹಾಗೂ ಸಮಾಜದ ಹಿತವನ್ನು ಬಯಸುವ ವಿಭಿನ್ನ ವ್ಯಕ್ತಿತ್ವದ ಕುಂಭರಾಶಿಯವರೇ, ಬನ್ನಿ ನಮ್ಮ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಷಯ ಏನೆಂದರೆ, ನಿಮ್ಮ ಜೀವನದ ಅತ್ಯಂತ ಪ್ರಭಾವಶಾಲಿ ಹಾಗೂ ಮಹತ್ವದ 33 ದಿನದ ರಹಸ್ಯವೇನು ಎಂದು ತಿಳಿದುಕೊಳ್ಳುವ ಸಮಯ. ಫೆಬ್ರವರಿ 15ಕ್ಕೆ ಮಹಾಶಿವರಾತ್ರಿ ಇರುವುದು. ಮಹಾಶಿವರಾತ್ರಿ ಜಗತ್ತಿನಾದ್ಯಂತ ಆಚರಿಸಲ್ಪಡುವ ವಿಶೇಷ ವ್ರತ. ಮಹಾಶಿವರಾತ್ರಿ ಎಂದರೆ ಶಿವನ ವಿಶ್ರಾಂತಿಯ ಕಾಲ. ಮಾಘ ಕೃಷ್ಣ ಚತುರ್ದಶಿಯಂದು ದೇವಲೋಕದಲ್ಲಿ, ಅಂದರೆ ಅಲ್ಲಿಯ ಕಾಲಗಣನೆಗೆ ಅನುಸಾರ, ಪ್ರತಿದಿನ ಶಿವನು ರಾತ್ರಿಯ 1 ಪ್ರಹರ ವಿಶ್ರಾಂತಿಯನ್ನು ಪಡೆಯುವಾಗ ಅದು ಪೃಥ್ವಿಯ ಮೇಲೆ ವರ್ಷಕ್ಕೊಂದು ಸಲ ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ. ಈಗ ವಿಷಯ ಏನೆಂದರೆ, ಈ ಮಹಾಶಿವರಾತ್ರಿಯ ದಿನದಿಂದ ಮುಂದಿನ 33 ದಿನಗಳ ಕಾಲ, ಅಂದರೆ ಸರಿಯಾಗಿ ಯುಗಾದಿಯ ಅಮಾವಾಸ್ಯೆಯವರೆಗೆ ನಿಮ್ಮ ಬದುಕಿನಲ್ಲಿ ಏನು ಸಂಭವಿಸುತ್ತದೆ? ಯಾವ ವಿಷಯದಲ್ಲಿ ಎಚ್ಚರಿಕೆ ಇರಬೇಕು? ಹಣಕಾಸಿನ ಸ್ಥಿತಿಗತಿ ಹೇಗಿದೆ? ನಿಮ್ಮ ಕೆಲಸದ ವಿಷಯದಲ್ಲಿ ಏನಾಗುವುದು? ನಿಮ್ಮ ಆರೋಗ್ಯ ಸ್ಥಿತಿಯಲ್ಲಿ ಯಾವ ಗಮನ ಅಗತ್ಯ ವಹಿಸಬೇಕು? ದೊಡ್ಡ ಕೆಲಸಗಳು ಮಾಡಬೇಕಾ ಅಥವಾ ಮಾಡಬಾರದಾ? ಯಾವ ದಿನ ಶುಭಕಾರಕವಾದ ಫಲಗಳು ಸಿಗುತ್ತವೆ? ಯಾವ ದಿನ ಅಶುಭಕಾರಕವಾದ ದಿನಗಳಿವೆ? ಶುಭ ಫಲ ಪಡೆಯುವುದಕ್ಕೆ ಪರಿಹಾರಗಳು ಏನು ಮಾಡಬೇಕು ಎನ್ನುವ ಪ್ರಶ್ನೆಗಳಿಗೆ ಖಂಡಿತ ಈ ವಿಡಿಯೋದಲ್ಲಿ ಸ್ಪಷ್ಟವಾದ ಉತ್ತರ ಸಿಗುತ್ತದೆ. ಈ ವಿಡಿಯೋದಿಂದ ನಿಮಗೆ ಎಷ್ಟು ಅನುಕೂಲವಾಗುತ್ತದೆ ಎಂದು ವಿಡಿಯೋದ ಕೊನೆಯಲ್ಲಿ ಖಂಡಿತ ಅರ್ಥವಾಗುತ್ತದೆ. ವಿಡಿಯೋ ಪ್ರಾರಂಭದಲ್ಲಿ ಮಹಾಶಿವನ ಹೆಸರನ್ನು ಕಾಮೆಂಟ್ ಮಾಡುವ ಮೂಲಕ ಸ್ಮರಿಸುತ್ತಾ ವಿಡಿಯೋ ಪ್ರಾರಂಭ ಮಾಡೋಣ ಬನ್ನಿ. ಕುಂಭರಾಶಿಯ ಅಧಿಪತಿಯಾದ ಶನಿ ಭಗವಾನರು ಈ ಅವಧಿಯಲ್ಲಿ ನಿಮ್ಮ ಜನ್ಮರಾಶಿಯಲ್ಲೇ ಸಂಚರಿಸುತ್ತಿರುವುದು ನಿಮ್ಮ ವ್ಯಕ್ತಿತ್ವದಲ್ಲಿ ಮಹತ್ತರ ಬದಲಾವಣೆಯನ್ನು ತರಲಿದೆ. ಫೆಬ್ರವರಿ 15ರ ಮಹಾಶಿವರಾತ್ರಿಯ ನಂತರ ನಿಮ್ಮಲ್ಲಿ ಹೊಸದೊಂದು ಆತ್ಮವಿಶ್ವಾಸ ಹಾಗೂ ಸೃಜನಶೀಲತೆ ಮೂಡಲಿದೆ. ವಾಯುತತ್ವದ ರಾಶಿಯಾದ ಕಾರಣ ನಿಮ್ಮ ಆಲೋಚನೆಗಳು ಬಹಳ ವೇಗವಾಗಿ ಹಾಗೂ ದೂರದೃಷ್ಟಿಯಿಂದ ಕೂಡಿರಲಿವೆ. ನೀವು ಕೈಗೊಳ್ಳುವ ಹೊಸ ಸಂಶೋಧನೆಗಳಲ್ಲಿ ಅಥವಾ ತಾಂತ್ರಿಕ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ಲಭಿಸುವುದು ನಿಶ್ಚಿತ. ಈ 33 ದಿನಗಳಲ್ಲಿ ನಿಮ್ಮ ಸಾಮಾಜಿಕ ವಲಯ ವಿಸ್ತಾರವಾಗಲಿದ್ದು, ಪ್ರಭಾವಿ ವ್ಯಕ್ತಿಗಳ ಒಡನಾಟ ದೊರೆಯಲಿದೆ. ಆರ್ಥಿಕ ದೃಷ್ಟಿಕೋನದಿಂದ ನೋಡಿದಾಗ ಈ ಕಾಲವು ಹೊಸ ಆದಾಯದ ಮೂಲಗಳನ್ನು ಹುಡುಕಲು ಪೂರಕವಾಗಿದೆ. ಶನಿಯ ಪ್ರಭಾವದಿಂದಾಗಿ ನಿಮ್ಮ ಹೂಡಿಕೆಗಳು ಸ್ವಲ್ಪ ನಿಧಾನವಾದರೂ ಸ್ಥಿರವಾದ ಲಾಭ ನೀಡಲಿವೆ. ನೀವು ಈ 33 ದಿನಗಳಲ್ಲಿ ಮಾಡುವ ಯಾವುದೇ ವಿದೇಶಿ ವ್ಯವಹಾರ ಅಥವಾ ಡಿಜಿಟಲ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಹೂಡಿಕೆಗಳು ಭವಿಷ್ಯದಲ್ಲಿ ಉತ್ತಮ ಲಾಭ ನೀಡಲಿವೆ. ಮಾಧ್ಯಮ ಕ್ಷೇತ್ರ, ವಿಜ್ಞಾನ ಅಥವಾ ಸಮಾಜ ಸೇವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿರುವ ಕುಂಭರಾಶಿಯವರಿಗೆ ನಿರೀಕ್ಷೆಗೂ ಮೀರಿದ ಮಾನ್ಯತೆ ದೊರೆಯುವ ಸಾಧ್ಯತೆ ಇದೆ. ನೀವು ಕಠಿಣ ಪರಿಶ್ರಮದಿಂದ ಹೊಸ ಯೋಜನೆಗಳನ್ನು ಜಾರಿಗೆ ತರಲು ಇದು ಯೋಗ್ಯವಾದ ಸಮಯವಾಗಿದೆ. ವೃತ್ತಿಜೀವನದ ಬಗ್ಗೆ ಹೇಳುವುದಾದರೆ, ಉದ್ಯೋಗಸ್ಥರಿಗೆ ಈ ಅವಧಿಯು ಹೊಸ ಜವಾಬ್ದಾರಿಗಳ ಜೊತೆಗೆ ಸವಾಲುಗಳನ್ನು ನೀಡಲಿದೆ. ಕುಂಭರಾಶಿಯವರ ವಿಶೇಷತೆಯಾದ ವಿಶ್ಲೇಷಣಾತ್ಮಕ ಶಕ್ತಿ ಈ ಸಮಯದಲ್ಲಿ ನಿಮ್ಮ ವೃತ್ತಿಜೀವನಕ್ಕೆ ಹೊಸ ತಿರುವು ನೀಡಲಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಭಿನ್ನ ಆಲೋಚನೆಗಳು ಮೇಲಧಿಕಾರಿಗಳ ಗಮನ ಸೆಳೆಯಲಿವೆ. ಸಾಫ್ಟ್ವೇರ್, ಮಾರ್ಕೆಟಿಂಗ್ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಈ 33 ದಿನಗಳ ಒಳಗಾಗಿ ಮುಂಬಂಬತಿಯ ಸುಳಿವು ಸಿಗಲಿದೆ. ಕುಟುಂಬ ಹಾಗೂ ವೈಯಕ್ತಿಕ ಜೀವನದಲ್ಲಿ ಈ ಸಮಯವು ಮಿಶ್ರ ಫಲಗಳಿಂದ ಕೂಡಿರಲಿದೆ. ಶನಿಯ ಪ್ರಭಾವದಿಂದಾಗಿ ಮನೆಯ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದಾದರೂ ಮಾತುಕತೆಯ ಮೂಲಕ ಅವನ್ನು ಬಗೆಹರಿಸಿಕೊಳ್ಳಬಹುದು. ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಭವಿಷ್ಯದ ಬಗ್ಗೆ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುವಿರಿ. ಸಂಬಂಧಗಳಲ್ಲಿ ನಂಬಿಕೆ ಮುಖ್ಯವಾಗಲಿದೆ. ಮನೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡು ಯುಗಾದಿ ಹಬ್ಬದ ವೇಳೆಗೆ ಹೊಸ ಚೈತನ್ಯವನ್ನು ಕಾಣುವಿರಿ. ಆರೋಗ್ಯದ ದೃಷ್ಟಿಯಿಂದ ಈ ಸಮಯವು ಮಧ್ಯಮ ಫಲ ನೀಡಲಿದೆ. ಶನಿಯ ಪ್ರಭಾವದಿಂದಾಗಿ ನರಗಳ ದೌರ್ಬಲ್ಯ ಅಥವಾ ವಾಯು ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಹಾಗೂ ಆಹಾರ ಕ್ರಮದಲ್ಲಿ ಶಿಸ್ತು ಪಾಲಿಸುವುದು ಅತಿ ಮುಖ್ಯ. ಮೈಂಡ್ ರಿಲ್ಯಾಕ್ಸೇಷನ್ಗಾಗಿ ಸಂಗೀತ ಕೇಳುವುದು ಅಥವಾ ಯೋಗ ಮಾಡುವುದು ನಿಮ್ಮ ಶಾರೀರಿಕ ಕ್ಷಮತೆಯನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡಲಿದೆ. ಮಾನಸಿಕ ಒತ್ತಡವನ್ನು ದೂರವಿಡುವುದು ನಿಮ್ಮ ಆರೋಗ್ಯಕ್ಕೆ ದಾರಿಯಾಗಲಿದೆ. ಇನ್ನು ತುಂಬ ಮುಖ್ಯವಾದ ವಿಚಾರ, ಈ 33 ದಿನಗಳಲ್ಲಿ ಯಾವ ದಿನ ಶುಭ, ಯಾವ ದಿನ ಎಚ್ಚರಿಕೆ ಇರಬೇಕು ಎನ್ನುವ ವಿಷಯ ಕುರಿತಾಗಿ ತಿಳಿದುಕೊಳ್ಳೋಣ ಬನ್ನಿ. ಕುಂಭರಾಶಿಯವರ ಈ 33 ದಿನಗಳ ಕಾಲಚಕ್ರದಲ್ಲಿ ಕೆಲವು ದಿನಗಳು ನಿಮಗೆ ಹೊಸ ದಾರಿಯನ್ನು ತೋರಿಸಿದರೆ, ಇನ್ನು ಕೆಲವು ದಿನಗಳು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದು. ಜ್ಯೋತಿಷ್ಯಶಾಸ್ತ್ರದ ಲೆಕ್ಕಾಚಾರದಂತೆ ಈ ಅವಧಿಯ ಶುಭ ಹಾಗೂ ಅಶುಭ ದಿನಗಳ ವಿವರ ಇಲ್ಲಿದೆ. ಶುಭ ಫಲಗಳನ್ನು ನೀಡುವ ದಿನಗಳು. ಈ 33 ದಿನಗಳ ಅವಧಿಯಲ್ಲಿ ಫೆಬ್ರವರಿ ತಿಂಗಳ 16, 18, 21 ಹಾಗೂ 26 ತಾರೀಖುಗಳು ನಿಮಗೆ ಅತ್ಯಂತ ಶುಭದಾಯಕವಾಗಿವೆ.
ಈ ದಿನಗಳಲ್ಲಿ ನಿಮ್ಮ ರಾಶ್ಯಾಧಿಪತಿ ಶನಿಯ ಪೂರ್ಣ ದೃಷ್ಟಿ ಇರುವುದರಿಂದ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಬಹುದು. ಹಾಗೆಯೇ ಮಾರ್ಚ್ 2ನೇ ತಾರೀಕು ಹಾಗೂ ಮಾರ್ಚ್ 6ನೇ ತಾರೀಕು ವಿಶೇಷ ಅನುಕೂಲಗಳನ್ನು ತಂದುಕೊಡಲಿವೆ. ಮಾರ್ಚ್ ತಿಂಗಳ ಮಧ್ಯಭಾಗದಲ್ಲಿ 10, 12, 14 ಹಾಗೂ 16 ತಾರೀಖುಗಳು ಅತ್ಯಂತ ಲಾಭದಾಯಕವಾಗಿದ್ದು, ಈ ದಿನಗಳಲ್ಲಿ ನಿಮ್ಮ ಯೋಜನೆಗಳು ಕಾರ್ಯಗತವಾಗಲಿವೆ. ಮಾರ್ಚ್ 19ನೇ ತಾರೀಕು ಯುಗಾದಿ ಹಬ್ಬದ ದಿನ ನಿಮ್ಮ ಪಾಲಿಗೆ ಹೊಸ ಆರಂಭದ ದಿನವಾಗಿದ್ದು, ಜೀವನದಲ್ಲಿ ಸಂತೋಷ ತರಲಿದೆ. ಎಚ್ಚರಿಕೆ ವಹಿಸಬೇಕಾದ ದಿನಗಳು. ಈ ಅವಧಿಯಲ್ಲಿ ಕೆಲವು ದಿನಗಳಲ್ಲಿ ನೀವು ಜಾಗರೂಕರಾಗಿರುವುದು ಅವಶ್ಯಕ. ಫೆಬ್ರವರಿ 22, 24 ಹಾಗೂ 27ನೇ ತಾರೀಖುಗಳಲ್ಲಿ ಅನಗತ್ಯ ಪ್ರಯಾಣಗಳನ್ನು ತಪ್ಪಿಸಿ. ಈ ದಿನಗಳಲ್ಲಿ ಮಾನಸಿಕ ಗೊಂದಲಗಳುಂಟಾಗದಂತೆ ಎಚ್ಚರಿಕೆ ವಹಿಸಿ. ಮಾರ್ಚ್ ತಿಂಗಳಿನಲ್ಲಿ 1, 3 ಹಾಗೂ 15ನೇ ತಾರೀಖಿನಲ್ಲಿ ಹೂಡಿಕೆಯ ವಿಷಯದಲ್ಲಿ ಹಾಗೂ ಗುಪ್ತ ಶತ್ರುಗಳ ಬಗ್ಗೆ ಹೆಚ್ಚಿನ ಎಚ್ಚರಿಕೆ ವಹಿಸಿ. ವಿಶೇಷವಾಗಿ ಮಾರ್ಚ್ 19ರ ಯುಗಾದಿ ಹಬ್ಬದ ಮುನ್ನಾ ದಿನ ಅಂದರೆ ಮಾರ್ಚ್ 18ರಂದು ಅತಿಯಾದ ಮಾತು ಬೇಡ. ಒಟ್ಟಾರೆಯಾಗಿ ಈ 33 ದಿನಗಳಲ್ಲಿ ತಾಳ್ಮೆಯಿಂದ ವರ್ತಿಸಿದರೆ ನೀವು ಯಶಸ್ವಿಯಾಗುತ್ತೀರಿ. ಇನ್ನು ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ನಿಮ್ಮ ರಾಶಿಯ ಅಧಿಪತಿಯಾದ ಶನಿ ಭಗವಾನರ ಸ್ಮರಣೆಗಾಗಿ ಓಂ ಶಂ ಶನೇಶ್ಚರಾಯ ನಮಃ ಎಂದು ಕಾಮೆಂಟ್ ಮಾಡಿ. ಇನ್ನು ಪರಿಹಾರಗಳನ್ನು ನೋಡೋಣ ಬನ್ನಿ. ಕುಂಭರಾಶಿಯವರು 2026 ಇಸ್ವಿಯ ಈ 33 ದಿನಗಳ ಕಾಲ ತಮ್ಮ ಜೀವನದಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸಿಕೊಂಡು ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳಲು ಮಾಡಬೇಕಾದ ಜ್ಯೋತಿಷ್ಯಶಾಸ್ತ್ರದ ನಿಖರವಾದ ಪರಿಹಾರಗಳು ಇಲ್ಲಿವೆ. ಕುಂಭರಾಶಿಯವರಿಗೆ ಜನ್ಮ ಶನಿಯ ಪ್ರಭಾವವಿರುವುದರಿಂದ ಶಾಂತಿ ಪಡೆಯಲು ಕೆಲವು ಸರಳ ಪರಿಹಾರಗಳನ್ನು ಸೂಚಿಸಲಾಗಿದೆ. ಫೆಬ್ರವರಿ 15ರಿಂದ ಮಾರ್ಚ್ 19ರವರೆಗೆ ನೀವು ಮಾಡಬೇಕಾದ ವಿಶೇಷ ಆಚರಣೆಗಳು ಇಲ್ಲಿವೆ. ಕುಂಭರಾಶಿಯ ಅಧಿಪತಿ ಶನಿಯಾದ್ದರಿಂದ ಹಾಗೂ ಈ ಕಾಲಘಟ್ಟವು ಶಿವನ ಆರಾಧನೆಯಿಂದ ಆರಂಭವಾಗುವುದರಿಂದ ನೀವು ಪ್ರತಿದಿನ ಈಶ್ವರನನ್ನು ಸ್ಮರಿಸಿ ಬಿಲ್ವಪತ್ರೆಯನ್ನು ಅರ್ಪಿಸುವುದು ಅತ್ಯಂತ ಶ್ರೇಷ್ಠ. ಸಾಧ್ಯವಾದರೆ ಈ 33 ದಿನಗಳ ಕಾಲ ಪ್ರತಿನಿತ್ಯ ಮಹಾಮೃತ್ಯುಂಜಯ ಮಂತ್ರವನ್ನು ಅಥವಾ ಶನಿ ಅಷ್ಟೋತ್ತರವನ್ನು ಪಠಿಸಿ. ಇದು ನಿಮ್ಮ ಮನೋಬಲವನ್ನು ಹೆಚ್ಚಿಸಿ ಯಾವುದೇ ಭಯವನ್ನು ಹೋಗಲಾಡಿಸಲು ಸಹಕಾರಿಯಾಗಲಿದೆ. ನೆಮ್ಮದಿ ವೃದ್ಧಿಗಾಗಿ ಹಾಗೂ ಶನಿಯ ಕೃಪೆಗಾಗಿ ನೀವು ಪ್ರತಿ ಶನಿವಾರದಂದು ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕಿ ದೀಪ ಹಚ್ಚಿ. ಕುಂಭರಾಶಿಯವರು ಈ ಅವಧಿಯಲ್ಲಿ ಶನಿವಾರಗಳಂದು ಕಬ್ಬಿಣ ಅಥವಾ ಧಾನ್ಯಗಳನ್ನು ದಾನ ಮಾಡುವುದು ನಿಮಗೆ ರಕ್ಷಣಾತ್ಮಕ ಶಕ್ತಿಯನ್ನು ನೀಡಲಿದೆ. ಕಪ್ಪು ಎಳ್ಳನ್ನು ದಾನ ಮಾಡುವುದು ಕೂಡ ಅತ್ಯಂತ ಫಲಪ್ರದ. ಸಮಾಜದಲ್ಲಿ ಗೌರವ ಹೆಚ್ಚಿಸಿಕೊಳ್ಳಲು ಹಾಗೂ ಕೆಲಸದಲ್ಲಿನ ಅಡೆತಡೆಗಳ ನಿವಾರಣೆಗಾಗಿ ಈ 33 ದಿನಗಳಲ್ಲಿ ಪ್ರತಿ ಶನಿವಾರದಂದು ವಿಕಲಚೇತನರಿಗೆ ಅಥವಾ ಕಡು ಬಡವರಿಗೆ ಸಹಾಯ ಮಾಡಿ. ಇದು ನಿಮ್ಮ ಜನ್ಮಕುಂಡಲಿಯಲ್ಲಿರುವ ಶನಿ ಪ್ರಭಾವವನ್ನು ಸಕಾರಾತ್ಮಕಗೊಳಿಸಿ ಜೀವನದಲ್ಲಿ ಸುಗಮ ಹಾದಿಯನ್ನು ಕಲ್ಪಿಸುತ್ತದೆ. ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಸ್ವಚ್ಛತೆ ಕಾಪಾಡಿ ಪ್ರಾರ್ಥಿಸುವುದರಿಂದ ವೃತ್ತಿ ಜೀವನದ ಗೊಂದಲಗಳು ಯುಗಾದಿ ಹಬ್ಬದ ವೇಳೆಗೆ ನಿವಾರಣೆಯಾಗಲಿವೆ. ವೈಯಕ್ತಿಕವಾಗಿ ನೀವು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ನಡೆಯುವುದರಿಂದ ಅದೃಷ್ಟ ಒಲಿಯುತ್ತದೆ. ಈ ಸರಳ ಪರಿಹಾರಗಳನ್ನು ಭಕ್ತಿ ಹಾಗೂ ಶ್ರದ್ಧೆಯಿಂದ ಮಾಡುವುದರಿಂದ ಮಹಾಶಿವನ ಹಾಗೂ ಶನಿದೇವನ ಕೃಪೆ ಜೊತೆಗೆ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಲೆಸಲಿದೆ. ಈ 33 ದಿನಗಳ ಕಾಲ ನೀವು ಪಾಲಿಸುವ ಶಿಸ್ತು ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲಿದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ 2026 ಇಸ್ವಿಯ ಫೆಬ್ರವರಿ 15ರಿಂದ ಮಾರ್ಚ್ 19ರವರೆಗಿನ ಈ 33 ದಿನಗಳು ಕುಂಭರಾಶಿಯವರ ಜೀವನದಲ್ಲಿ ಹೊಸ ಚೈತನ್ಯವನ್ನು ತುಂಬಲಿವೆ. ನಿಮ್ಮ ರಾಶ್ಯಾಧಿಪತಿ ಶನಿಯ ಬಲ ಹಾಗೂ ಮಹಾಶಿವನ ಆಶೀರ್ವಾದದಿಂದ ನೀವು ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುವಿರಿ. ಯುಗಾದಿ ಹಬ್ಬದ ಮೂಲಕ ಹೊಸ ಬದುಕಿಗೆ ನಾಂದಿ ಹಾಡಲು ಈ ಸಮಯ ಪೂರಕವಾಗಿದೆ. ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ತಾವು ವೀಕ್ಷಿಸಬಹುದು. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ.
ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.